स्वागत है। मैं आपके साथ फरहान नाज। ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಬಂಜಾರ ಸಮಾಜದ ಹಿರಿಯರು, ಬಂಜಾರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ DL ಚವ್ಹಾಣ್ ಅವರೇ ಮತ್ತು ಜಿಲ್ಲಾ ಪೊಲೀಸ್ ಮಹಾಸಭಾದ ಅಧ್ಯಕ್ಷರು ಆತ್ಮೀಯರಾದಂಥ BB ಲಮಾಣಿ ಅವರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಸಮಾಜದ ಹಿರಿಯರಾದಂಥ MS ನಾಯಕ್ರವರು, ಮಹಾಲಕ್ಷ್ಮಿ ಬ್ಯಾಂಕಿನ ನಿರ್ದೇಶಕರು ಆತ್ಮೀಯರಾದಂಥ ಅಶೋಕ್ ರಾಠೋಡ್ರವರು, ವಾಲು ಚವ್ಹಾಣ್ ಅವರು, ಮಹಾದೇವ್ ರಾಠೋಡ್ ಅವರು ಮತ್ತು ಜಾಧವ್ ಅವರು, ಇವರೆಲ್ಲರನ್ನು ಸ್ವಾಗತಿಸಿ ತಮ್ಮನ್ನು ಮತ್ತೊಮ್ಮೆ ಮಾಧ್ಯಮದವರ, ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ, ನಮ್ಮ ಆತ್ಮೀಯರು ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯು ಕರ್ನಾಟಕದಲ್ಲಿ ನೂತನವಾಗಿ ರಚನೆ ಆಗುತ್ತಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯವರು, ನಮ್ಮ ಸಮಾಜದ ನಾಯಕರಾದಂಥ ಪ್ರಕಾಶ್ ರಾಠೋಡ್ರವರಿಗೆ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡಲು ಇಡೀ ನಮ್ಮ ಸಮಾಜದವರು ನಾವು ಒತ್ತಾಯಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಸುಮಾರು 45 ಲಕ್ಷ ಬಂಜಾರ ಸಮಾಜದವರಿದ್ದು ಅತಿ ಹೆಚ್ಚು ಬಿಜಾಪುರ ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಹೆಚ್ಚಾಗಿದೆ. ಪ್ರಕಾಶ್ ರಾಠೋಡ್ ಅವರ ತಂದೆಯವರಾದಂಥ ಮಾನ್ಯ ಶ್ರೀ KT ರಾಠೋಡ್ ಅವರು ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅದೇ ರೀತಿ ಕಾಂಗ್ರೆಸ್ಸಿನ ಕೂಡಿಯಾದಂಥ ಪ್ರಕಾಶ್ ರಾಠೋಡ್ ಅವರು ಸಹ ಈ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿ, KPCCಯ ವಕ್ತಾರರಾಗಿ ಮುಂಚೂಣಿಯಲ್ಲಿ ಈ ಪಕ್ಷದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಅಷ್ಟೇ ವಿನಂತಿ ಮಾಡಿಕೊಳ್ತೀವಿ. ಈ ಒಂದು ಒಳ ಮೀಸಲಾತಿ ಕೊನೆ ಗಳಿಗೆಯಲ್ಲಿ ಈ ಸರ್ಕಾರ ಮಾಡಿದ್ರಿಂದ ಪ್ರಕಾಶ್ ರಾಠೋಡ್ ಅವರು 102 ಮತಕ್ಷೇತ್ರದಲ್ಲಿ ಭಾಗಿಯಾಗಿ ಪ್ರಜಾಧ್ವನಿಯ ಮುಖ್ಯ ಸಂಚಾಲಕರಾಗಿ, ಸಿದ್ದರಾಮಯ್ಯ ಸಾಹೇಬರ ಬಲ್ಲಗೈ ಭಂಟರಾಗಿ ಇಡೀ ಸಮಾಜಕ್ಕೆ ಒಂದು ಈ ಒಳ ಮೀಸಲಾತಿಯ ಸಂದೇಶವನ್ನು ಕೊಟ್ಟು 135 ಶಾಸಕರನ್ನು ಆರಿಸಿ ಬರುವರಲ್ಲಿ ಪ್ರಕಾಶ್ ರಾಠೋಡ್ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತ ಹೇಳಿ ನಾವು ಹೇಳಬಯಸ್ತಾ ಇದ್ದೀವಿ. ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ, ಯಾಕಂದರೆ ಬಂಜಾರ ಕೋಟಾದಲ್ಲಿ ನಾವು ಖಂಡಿತವಾಗಿ ಈ ಸಲ ನಾವು ಆಶೆ ಪಟ್ಟಿದ್ದೇವೆ ಪ್ರಕಾಶ್ ರಾಠೋಡ್ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ. ಪ್ರಕಾಶ್ ರಾಠೋಡ್ ಅವರು ಈ ಸಮಾಜಕ್ಕೆ ಅಥವಾ ಈ ಉತ್ತರ ಕರ್ನಾಟಕದ ಬಂಜಾರ ಸಮಾಜದ ಕಣ್ಮಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಅವಕಾಶ ಕೊಟ್ಟರೆ, ಸಚಿವ ಸ್ಥಾನ ಒಂದು ಅವಕಾಶ ಕೊಟ್ಟರೆ ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಬಂದಂತಾಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಾವೆಲ್ಲ ಇಡೀ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಬಂಜಾರ ಸಮಾಜದವರು ಮತ್ತು ಇಡೀ ಕರ್ನಾಟಕ 45 ಲಕ್ಷ ಜನರ ಪರವಾಗಿ ನಾವು ಪ್ರಕಾಶ್ ರಾಠೋಡ್ ಅವರಿಗೆ ಫಸ್ಟ್ ತಾವು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕಂತ ಆಗ್ರಹಿಸಿ ನಾವು AICCಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ ಅವರಿಗೂ, ರಾಹುಲ್ ಜಿ ಅವರಿಗೂ, ಸೋನಿಯಾ ಗಾಂಧೀಜಿಯವರಿಗೂ, ಪ್ರಿಯಾಂಕಾ ಗಾಂಧೀಜಿಯವರಿಗೂ, ವೇಣುಗೋಪಾಲ್ ಜಿ ಅವರಿಗೂ, ಸುರ್ಜೇವಾಲ್ ಜಿ ಅವರಿಗೂ, ಇವರೆಲ್ಲರಿಗೂ ಮತ್ತು ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಸಾಹೇಬ್ರವರಿಗೂ, DK ಶಿವಕುಮಾರ್ ಅವರಿಗೂ ಮತ್ತು ನಮ್ಮ MB ಪಾಟೀಲ್ ಸಾಹೇಬರಿಗೂ, ಈ ಜಿಲ್ಲೆಯ ಎಲ್ಲ ನಾಯಕರಿಗೂ ಪ್ರಕಾಶ್ ರಾಠೋಡ್ ಅವರಿಗೆ ಒಂದು ಸಲ ನೀವು ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ಟು ಬಂಜಾರ ಸಮಾಜಕ್ಕೆ ಒಂದು ಅನುಕೂಲ ಮಾಡಿಕೊಡ್ತೀರಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅಷ್ಟೇ ಅಲ್ಲ ಪ್ರಕಾಶ್ ರಾಠೋಡ್ ಅವರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಬರುವ ಮುಂದೆ ಲೋಕಸಭೆಯಲ್ಲಿ 100% ನಾವು ಬಂಜಾರ ಸಮಾಜದವರು ಕಾಂಗ್ರೆಸ್ಗೆ
ಬೆಂಬಲವಾಗಿ ನಿಲ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಬಿಜಾಪುರ ಜಿಲ್ಲಾ ಅಧ್ಯಕ್ಷರು, ಬಂಜಾರ ಸಮಾಜದ ರಾಜ್ಪಾಲ್ ಚವ್ಹಾಣ್ ಅಂತ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡುತ್ತಾ, ಈಗ ನಾವು ಪ್ರಕಾಶ್ ರಾಠೋಡ್ ಅವರು, ಮುಖ್ಯ ಸಚೇತಕರಾದ ಪ್ರಕಾಶ್ ರಾಠೋಡ್ ಅವರಿಗೆ ನಮ್ಮ ಬಂಜಾರ ಸಮಾಜದಿಂದ ನಾವು ಹಕ್ಕೊತ್ತಾಯ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ನಾವು ಈ ಸದಾಶಿವ ಆಯೋಗದ ಒಳ ಮೀಸಲಾತಿಯಲ್ಲಿ ಏನು BJP ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ, ಆ ಅನ್ಯಾಯಕ್ಕೋಸ್ಕರ ನಮಗೇನು BJP ಸರ್ಕಾರ ನಮ್ಮ ಸಮಾಜಕ್ಕೆ ಬೆನ್ನಿಗೆ ಚೂರಿ ಹಾಕಿದೆಯಲ್ಲ, ಅದರ ಪ್ರತಿಫಲವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿತವಾಗಿ ನಿಂತು 102 ಮತಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದೇವೆ. ಆ ನಿರ್ಣಾಯಕ ಪಾತ್ರದಲ್ಲಿ ನಾವು ಪ್ರಕಾಶ್ ರಾಠೋಡ್ ಅವರು, ನಮ್ಮ ಕೆಲವು ಬಂಜಾರ ಸಮಾಜದ ಗಣ್ಯ ವ್ಯಕ್ತಿಗಳು ಯಾವ ಸಂಘಟನೆಗಳು ಬರಲಿಲ್ಲ, ಯಾವ ಪ್ರಚಾರಕ್ಕೂ ಬರಲಿಲ್ಲ. ಆದರೆ ಏಕೈಕ ವ್ಯಕ್ತಿ ಪ್ರಕಾಶ್ ರಾಠೋಡ್ MLC ಅವರು ನಮ್ಮ ಸಮಾಜದ ಬೆನ್ನೆಲುಬಾಗಿ ಈ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದು, ನಮ್ಮ ಸಮಾಜವನ್ನು ಅನ್ಯಾಯ ಆಗಿದೆ, ನಮ್ಮ ಸಮಾಜದ ಜೊತೆಯಲ್ಲಿ ಪ್ರತಿಭಟನೆಯಲ್ಲಿ ನಿಂತುಕೊಂಡು ಅವರು ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ನಿಂತಿದ್ದಾರೆ. ಅದಕ್ಕೆ ನಾವು ಇವತ್ತಿನ ದಿವಸ ನಮ್ಮ ಸಮಾಜದ ಬಗ್ಗೆ ಹೋರಾಟದ ಕಳಕಳಿ ಉಳ್ಳವರು ಒಬ್ಬ ಪ್ರಕಾಶ್ ರಾಠೋಡ್ ಅವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಟ್ಟು ಈ ಸರ್ಕಾರಕ್ಕೆ ಹಕ್ಕು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರಿಗೆ ಏಕೈಕ ಈಗ ನಮ್ಮ ಸಮಾಜದಿಂದ ಕಾಂಗ್ರೆಸ್ ಪಕ್ಷದಲ್ಲಿ MLC ಆಗಿ ಏಕೈಕ ಇದ್ದಾರೆ. ಆದ ಕಾರಣ ನಾವು ನಿಮ್ಮ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ನಾವು KPCC ಅಧ್ಯಕ್ಷರಾದ ಖರ್ಗೆ ಸಾಹೇಬರಿಗಾಗಲಿ, ಈಗ ನೂತನವಾಗಿ ಆಯ್ಕೆಯಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗಾಗಲಿ, DK ಶಿವಕುಮಾರ್ ಸಾಹೇಬರಿಗಾಗಲಿ, ನಮ್ಮ ಜಿಲ್ಲೆಯವರಾದ ಜನಪ್ರಿಯ MP ಪಾಟೀಲ್ ಸಾಹೇಬರಿಗಾಗಲಿ ನಾವು ಒತ್ತಾಯ ನಮ್ಮ ಪ್ರಕಾಶ್ ರಾಠೋಡ್ಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು, ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಗೌರವಿಸಬೇಕು. ಮುಂದೆ ಬರುವ ದಿನಮಾನದಲ್ಲಿ ನಾವು ನಿರ್ಣಯ ಕೊಟ್ಟರಾಗಿಯೂ ಮುಂದೆ ಬರುವ ದಿನಮಾನದಲ್ಲಿ ವಿಧಾನಸಭೆ ಆಗಲಿ ಲೋಕಸಭೆಯಲ್ಲಿ ನಿಮಗೆ ನಮ್ಮ ಸಮಾಜವನ್ನು ಬೆಂಬಲಿತವಾಗಿ ನಿಂತ್ಕೋತೀವಿ, ನಿರ್ಣಾಯಕವಾದಿ ಎಂಬುದು ನಿಮಗೆ ಮನಗಂಡುಕೊಂಡು ನಾನು ಆಂಟಿ ಕರಪ್ಷನ್ ಆಫ್ ಇಂಡಿಯಾ BB ಲಮಾಣಿ, ಬಿಜಾಪುರ ಸ್ಟೇಟ್ ಪ್ರೆಸಿಡೆಂಟ್. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಪ್ರೆಸಿಡೆಂಟ್ರಾದಂಥ ಅಮರ್ ಸಿಂಗ್ ತಿಲಾವತ್ಜಿ ಅವರು ಖರ್ಗೆ ಸಾಹೇಬ್ರವರಿಗೆ ಒಂದು ಲೆಟರ್ ಬರ್ದಾರ, ಅವ್ರಿಗೆ ಕೊಡ್ರಿ ಅಂತ. ಮತ್ತು ಕರ್ನಾಟಕ AIBSS ರಾಮನಾಯಕ್ ಅವರು ಲೆಟರ್ ಬರೆದಿದ್ದಾರೆ, ಮಹಿಳಾ ಘಟಕದವರು ಬರೆದಿದ್ದಾರೆ, ಹಾಸನ ಜಿಲ್ಲೆಯವರು ಬರೆದಿದ್ದಾರೆ. ಎಲ್ಲ ಇಡೀ ಕರ್ನಾಟಕದವರು ಅವ್ರ ಮೇಲೆ ಭಯಂಕರ ಒಂಥರ ನಮ್ಮ ಸಮಾಜದ ಒಂದು ಕಾಣಿಕೆ ಇದೆ, ಇದು ಇವರಿಗೆ ಸಚಿವ ಸಂಪುಟದಲ್ಲಿ ಕೊಡಲು ಎಲ್ಲರೂ ಒತ್ತಾಯ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲರೂ ತಮ್ಮ ಸಹಕಾರ ಆಗಿರಲಿ ಅಂತ ನಮ್ಮನ್ನು ಪ್ರಾರ್ಥಿಸ್ತೀನಿ. विजयपुर के तरवी रोड पर गुरुवार के दिन एक बाइक को पीछे से लारी ने टक्कर मारी।